ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ದಾಮೋದರ್ ವೆಲ್ಲಿ ಕಾರ್ಪೊರೇಷನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು DVC ಟರ್ನೋವರ್ VIP ರೋಡ್ ಕೋಲ್ಕತ್ತಾಗೆ ಸೇರಿದಂಥ ಬ್ರಾಂಚ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುತ್ತೆ. ಹಾಗೆ ಈ ನೋಟಿಫಿಕೇಷನ್ನ ಏಪ್ರಿಲ್ 30ನೇ ತಾರೀಕು ಹೊರಡಿಸಲಾಗಿದ್ದು, ಇನ್ನು ಈ ದಿನದಿಂದಲೇ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ರೆಗ್ಯುಲರ್ ಬೇಸ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ದಾಮೋದರ್ ವೆಲ್ಲಿ ಕಾರ್ಪೊರೇಷನ್ನಲ್ಲಿ ಇದೀಗ ಮ್ಯಾನೇಜರ್ನ ಹುದ್ದೆಗಳು ಖಾಲಿ ಇದೆ. ಇನ್ನು ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದಾಗಿದ್ದು, ಅಪ್ಲೈ ಮಾಡೋರು ಬೇಗ ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ ಮೂಲಕ www.dvc.gov ಇಲ್ಲಿ ಕಾಣಿಸ್ತಿರೋಂಥ ವೆಬ್ಸೈಟ್ನ ಮೂಲಕ ನೀವು ಅಪ್ಲೈ ಮಾಡ್ಬೋದಾಗಿದ್ದು, ಇನ್ನು ಯಾವ್ಯಾವ ಹುದ್ದೆ ಖಾಲಿ ಇದ್ದಾವೆ ಅಂತ ನೋಡೋದಾದರೆ, ಮ್ಯಾನೇಜರ್ನ ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಿಷಿಯನ್ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು 67,000ದಿಂದ 2,08,000ವರೆಗೂ ನಿಮಗೆ ಮ್ಯಾಕ್ಸಿಮಮ್ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಇನ್ನು ಈ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು ನಿಮಗೆ 15 ವೇಕೆನ್ಸಿಗಳು ಖಾಲಿ ಇದ್ದು ಮ್ಯಾಕ್ಸಿಮಮ್ 35 ವರ್ಷದ ಒಳಗಡೆ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಮ್ಯಾನೇಜರ್ನ ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು 67,000ದಿಂದ 2,08,000ವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ. ಇನ್ನು ಈ ಡಿಪಾರ್ಟ್ಮೆಂಟಲ್ಲಿ ಕೂಡ 15 ವೇಕೆನ್ಸಿ ಇರುತ್ತೆ. ಮ್ಯಾಕ್ಸಿಮಮ್ 35 ವರ್ಷ ಕೆಳಗಡೆ ಇರುವಂಥವ್ರು ಅಪ್ಲೈ ಮಾಡೋದಿರುತ್ತೆ. ಇನ್ನು ಮ್ಯಾನೇಜರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಹಾಗೂ ಎಲೆಕ್ಟ್ರಿಷಿಯನ್ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಒಟ್ಟು 10 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಯು ಕೂಡ ಸೇಮ್ ಏಜ್ ಮತ್ತು ಸ್ಯಾಲ್ರಿ ಇರುತ್ತೆ. ಮ್ಯಾನೇಜರ್ನ CI ಮತ್ತು ಎಲೆಕ್ಟ್ರಿಷಿಯನ್ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಒಟ್ಟು 10 ಹುದ್ದೆಗಳು ಖಾಲಿ ಇರುತ್ತೆ. ಮ್ಯಾನೇಜರ್ನ ಸೇಫ್ಟಿ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಒಟ್ಟು 10 ಹುದ್ದೆಗಳು ಖಾಲಿ ಇರುತ್ತೆ. ಕೊನೆಯದಾಗಿ ಮ್ಯಾನೇಜರ್ನ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ನ ಒಟ್ಟು 7 ಹುದ್ದೆಗಳು ಖಾಲಿ ಇದ್ದು ಮ್ಯಾಕ್ಸಿಮಮ್ 40 ವರ್ಷ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದರೆ, ಡೇ ಮ್ಯಾನೇಜರ್ನ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಷಿಯನ್ ಡಿಪಾರ್ಟ್ಮೆಂಟಲ್ಲಿ ನೀವು ಈ ಹುದ್ದೆಗೆ ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಇನ್ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮಾಡಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡೋದಾಗಿರುತ್ತೆ. ಹಾಗೆ SC/ST ಕ್ಯಾಂಡಿಡೇಟ್ ಆದರೆ ಮಿನಿಮಮ್ 60 ಮಾರ್ಕ್ಸ್, ಬೇರೆ ಅದರ್ ಕ್ಯಾಟಗರಿ ಆದರೆ 65 ಮಾರ್ಕ್ಸ್ ಮೇಲೆ ಇರುವಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ಕ್ರೈಟೀರಿಯಾನ ನೋಡೋದಾದರೆ 4 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಮತ್ತು 3 ಇಯರ್ಸ್ ಪ್ರಾಜೆಕ್ಟ್ ಸೂಪರ್ವೈಸರ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಇನ್ನು 7ನೇದಾಗಿ ಸಿವಿಲ್ ಡಿಪಾರ್ಟ್ಮೆಂಟ್ನ ಮ್ಯಾನೇಜರ್ನ ಈ ಹುದ್ದೆಗೆ ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಇನ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರುವಂಥವ್ರು ಅಪ್ಲೈ ಮಾಡೋದಾಗಿದ್ದು, ಈ ಹುದ್ದೆಯು ಕೂಡ SC/ST PWBD ಕ್ಯಾಟಗರಿ ಆದರೆ 60 ಮಾರ್ಕ್ಸ್ ಮೇಲೆ ಇರುವಂಥವ್ರು ಅಪ್ಲೈ ಮಾಡೋದಿರುತ್ತೆ. ಇನ್ನುಳಿದ ಎಲ್ಲ ಕ್ಯಾಟಗರಿ 65 ಮಾರ್ಕ್ಸ್ ಮೇಲೆ ಇರಬೇಕಾಗುತ್ತೆ. CGP ಬಂದು. ಇನ್ನು ಎಕ್ಸ್ಪೀರಿಯನ್ಸ್ ಕ್ರೈಟೀರಿಯಾ ಬಂದು ಇದಕ್ಕೂ ಕೂಡ 4 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಮತ್ತು 3 ಇಯರ್ಸ್ ಸೂಪರ್ವೈಸರ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಇನ್ನು 3ನೇದಾಗಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನ ಈ ಹುದ್ದೆಯು ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಮಾಡಿರುವಂಥವ್ರು ಅಪ್ಲೈ ಮಾಡೋದಿರುತ್ತೆ. ಇನ್ನು ಈ ಹುದ್ದೆಯು ಕೂಡ 4 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್, 3 ಇಯರ್ಸ್ ಸೂಪರ್ವೈಸರ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾನೇಜರ್ನ CI ಅಥವಾ ಎಲೆಕ್ಟ್ರಿಷಿಯನ್ ಡಿಪಾರ್ಟ್ಮೆಂಟ್ನ ಈ ಹುದ್ದೆಯು ಕೂಡ ಬ್ಯಾಚುಲರ್ ಡಿಗ್ರಿ ಇಂಜಿನಿಯರಿಂಗ್ ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್ ಕಂಟ್ರೋಲ್ ಇಂಪ್ಲಿಮೆಂಟೇಷನ್ ಮಾಡಿರುವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, 3 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್, 3 ಇಯರ್ಸ್ ಕಾಂಟ್ರೋವೇಷನ್ ಪ್ರೋಸೆಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರುವಂಥವ್ರು ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಮ್ಯಾನೇಜರ್ನ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಈ ಹುದ್ದೆಗೆ ಬಂದು BE BTech ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಸಿವಿಲ್ ಮಾಡಿರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ಬಂದು 4 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್, 3 ಇಯರ್ಸ್
ಪ್ಲಾನಿಂಗ್ ಡಿಸೈನಿಂಗ್ನಲ್ಲಿ ನಿಮಗೆ 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ. ಇನ್ನು ಮ್ಯಾನೇಜರ್ನ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ನ ಈ ಹುದ್ದೆಗೆ ಬಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಮಾಡಿರುವಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ. ಅಥವಾ ಫುಲ್ ಟೈಮ್ ಡಿಗ್ರಿ PG ಡಿಗ್ರಿ ಅಥವಾ PG ಡಿಪ್ಲೊಮೊ MSc MTech ಮಾಡಿರೋಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಎಕ್ಸ್ಪೀರಿಯೆನ್ಸ್ ವಿಚಾರಕ್ಕೆ ಬಂದರೆ 4 ಇಯರ್ಸ್ ಫಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್, 3 ಇಯರ್ಸ್ ಸೂಪರ್ವೈಸರ್ ಅಥವಾ ಮ್ಯಾನೇಜ್ಮೆಂಟ್ ಎನ್ವಿರಾನ್ಮೆಂಟ್ ಸಿಸ್ಟಮ್ನ 3 ಇಯರ್ಸ್ ಕೆಲಸ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋ ಅಂಥ ಅಭ್ಯರ್ಥಿಗೆ ಮ್ಯಾಕ್ಸಿಮಮ್ 40 ವರ್ಷ ಆಗಿರಬೇಕಾಗುತ್ತೆ. ಮ್ಯಾಕ್ಸಿಮಮ್ 40 ವರ್ಷ ಕೆಳಗಡೆ ಇರಬೇಕಾಗುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ನ ಜೊತೆಗೆ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಸಿಗ್ತಾಯಿದ್ದು. ಅದರಲ್ಲಿ OBC ಕ್ಯಾಟಗರಿಗೆ 3 ಇಯರ್ಸ್, SC/ST ಕ್ಯಾಟಗರಿಗೆ 5 ಇಯರ್ಸ್, PWBD ಕ್ಯಾಟಗರಿಗೆ ಅದರಲ್ಲಿ ನಾರ್ಮಲ್ ಜನರಲ್ ಕ್ಯಾಟಗರಿ 10 ಇಯರ್ಸ್, OBC 13 ಇಯರ್ಸ್, SC/ST 15 ವರ್ಷದವರೆಗೂ ನಿಮಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಮ್ಯಾಕ್ಸಿಮಮ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಮತ್ತು 300 ರೂಪೀಸ್ ನೀವು ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಫೀಸ್ ಬಂದು ಜನರಲ್, OBC, NLC ಅಭ್ಯರ್ಥಿಗೆ ಆಗಿದ್ದು, SC/ST ಮತ್ತು PWBD ಕ್ಯಾಟಗರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಮೇ 15ನೇ ತಾರೀಕುವರೆಗೂ ಸಮಯ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ಮಂತ್ಲಿ ಪೇಮೆಂಟ್ನ ಜೊತೆಗೆ ಬೇರೆ ಅದರ್ ಅಲವೆನ್ಸಸ್ ಕೂಡ ಇರುತ್ತೆ. ಕಾಂಟ್ರಾಕ್ಟ್ ಡಿಯರ್ನೆಸ್ ಅಲವೆನ್ಸ್, ಮೆಡಿಕಲ್ ರಿಂಬರ್ಸ್ಮೆಂಟ್, ಲೀವ್ ಟ್ರಾವೆಲೆನ್ಸ್ ಅಲವೆನ್ಸಸ್, ಹೀಗೆ ವಿವಿಧ ರೀತಿಯ ಅಲವೆನ್ಸಸ್ ಕೂಡ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಮತ್ತು ಫಿಸಿಕಲಾಗಿ ಫಿಟ್ಟಾಗಿ ಕೂಡ ಇರಬೇಕಾಗುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋ ಗೌರ್ಮೆಂಟ್ ಎಂಪ್ಲಾಯ್ ಏನಾದರೂ ಅಪ್ಲೈ ಮಾಡ್ತಿದ್ರೆ NOC ಸರ್ಟಿಫಿಕೇಟ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು ನೀವು ಅಪ್ಲೈ ಮಾಡುವಂಥ ಡಾಕ್ಯುಮೆಂಟ್ JPG ಫಾರ್ಮ್ಯಾಟಲ್ಲಿ ಇರಬೇಕಾಗಿದ್ದು, ನೀವು ನೀಡುವಂಥ ಇಮೇಲ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ ವ್ಯಾಲಿಡ್ ಇರೋವಂಥದ್ದು ಮತ್ತು ರೀಸೆಂಟ್ ಇಮೇಲ್ ಐಡಿಯನ್ನು ನೀಡಿ. ಏನೇ ಅಪ್ಡೇಟ್ ಬಂದು ಅದೇ ಇಮೇಲ್ ID ಮತ್ತು ಫೋನ್ ನಂಬರ್ಗೆ ಬರುತ್ತೆ. ಹಾಗೆ ಅಪ್ಲೈ ಮಾಡಬೇಕಾದ್ರೆ ಒಂದಲ್ದಿರ 2 ಸಲ ಚೆಕ್ ಮಾಡಿ ಅಪ್ಲಿಕೇಶನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ಇನ್ಕಂಪ್ಲೀಟ್ ಆಗಿದ್ದರೆ ಅಂಥ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡೋಂಥ ಇದಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಂಡರ್ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ರಿಕ್ರೂಟ್ಮೆಂಟ್ ನೋಟಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಅದ್ರ ಮೂಲಕ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಏನಾದರೂ ಅಪ್ಲೈ ಮಾಡೋಂಥ ಸಮಯದಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ಅಪ್ಲೈ ಮಾಡೋಕ್ಕೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಕಾಣಿಸ್ತಿರೋ ಇಮೇಲ್ ಅಥವಾ
ಟೆಲಿಫೋನ್ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದಾಗಿದೆ. ವರ್ಕಿಂಗ್ ಅವರ್ಸ್ ಮತ್ತು ಮಂಡೇ ಟು ಫ್ರೈಡೆಯಲ್ಲಿ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಇವತ್ತಿನ ವೀಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟರ ಲೈಕ್ ಮಾಡಿ, ಕೆಲಸ ಹುಡುಕ್ತಾರೆ ಅಂತ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದರ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ಹುದ್ದೆಯ ನೋಟಿಫಿಕೇಷನ್ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾನೆ. ಧನ್ಯವಾದಗಳು.